ಎಲ್ಲರಿಗೂ ಶುಭ ದಿನ. ಇವತ್ ಮತ್ತೆ ನಮ್ಮ ಮಾವನ ಮನೆಗೆ ಬಂದಿದೀವಿ. 8 ಗಂಟೆಗೆ ಬಂದ್ವಿ, 8 ಗಂಟೆ 8:15 ಬಂದ್ವಿ. ಬೇಗ ಪೂಜೆ ಸ್ಟಾರ್ಟ್ ಆಗಿದೆ. ಅಂಡ್ ಇವತ್ತಿನ ಬ್ಲಾಗುನು ಲಕ್ಷ್ಮೀ ಪೂಜೆ ಅಲ್ಲ ಪಾಪ, ಇವತ್ತು ಲಕ್ಷ್ಮೀ ಪೂಜೆ ಬ್ಲಾಗ್ ಆಗಿರುತ್ತೆ. ಸೊ ಎಂಜಾಯ್ ಮಾಡಿ ಬನ್ನಿ. ಬ್ಲಾಗ್ ಹೆಂಗ್ ಸ್ಟಾರ್ಟ್ ಆಗ್ತಾ ಇದೆ? ಬೆಳಗ್ಗೆ ಇಡ್ಲಿ ವಡೆ ತಿಂಡಿಯಿಂದ ಸ್ಟಾರ್ಟ್ ಆಗ್ತಿದೆ. ಟೈಮ್ ಎಷ್ಟು ಇವಾಗ? 8:30ನಾ? 8:30 ಆಯ್ತು. 9 ಗಂಟೆ. 9 ಗಂಟೆ ಆಯ್ತಾ? ಸೊ ಬೆಳಗ್ಗೆ ಅಣ್ಣನ ಮನೆಗೆ ಬಂದಿದ್ದೀರಾ? ಹೌದು, ಪೂಜೆ ಇದೆ ಅಲ್ಲ? ಪೂಜೆ ಇದೆ, ಅದಕ್ಕೆ ಇಡ್ಲಿ ವಡೆ ತರಿಸಿದಾನೆ. ತಿನ್ಬಿಟ್ಟು ನೋಡಿ, ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಪೂಜೆಗೆ ರೆಡಿ ಆಗ್ತೇವೆ. ನಾವಲ್ಲಿ ನಮ್ಮಪ್ಪ, ಇಲ್ಲಿ ನಮ್ಮ ದೊಡ್ಡಮ್ಮ ಹಾಯ್ ಅನ್ನಿ. ದೊಡ್ಡಮ್ಮ, ತಿಂಡಿ ಹೆಂಗಿದೆ? ಇನ್ನು ತಿಂದಿಲ್ಲ. ಇಡ್ಲಿ ವಡೆ ಹೆಂಗಿದೆ ಅಂತ ಕೇಳಿದೆ ನಾನು. ತುಂಬಾ ಚೆನ್ನಾಗಿದ್ಯಾ? ಓಕೆ, ಇಲ್ಲಿ ನೋಡಿ, ನಾನು ತಿಂಡಿ ತಿಂತೀನಿ, ಆಮೇಲೆ ಸಿಗ್ತೀನಿ. ಅಂಡ್ ಆಲ್ಸೋ ಫಿಟ್ ಜಡೆ ನೋಡಿ, ಚೆನ್ನಾಗಿ ಕಾಣ್ತಾ ಇದೀನಿ. ನಿಮ್ ಹೂ ತೋರಿಸಿ. ನಮ್ಮಮ್ಮ ಅಲ್ಲೇ ಒಂದು ಹೂ ಇಸ್ಕೊಂಡ್ ಹಾಕೊಂಡೆ ಬಿಟ್ರು. ಭಟ್ರ ಹತ್ರ ಒಂದು ದುಡ್ಡು ಇಸ್ಕೊಂಡ್ ಹಾಕೊಂಡೆ. ಚೆನ್ನಾಗಿ ಕಾಣ್ತಾ ಇತ್ತು. ಏನಂದ್ರಿ? ದೇವ್ರಕ್ಕಿಂತ ಮೇಲೆ ಅಮ್ಮನ ಫೋಟೋ ಇರಬಾರ್ದು ಅಂತ ತಗ್ಸಿದ್ರು. ಪೂಜೆಗೆ ರೆಡಿ ಮಾಡ್ತಾ ಇದಾರೆ. ಬಟ್ ಮಾಡ್ತಾ ಇದ್ದಾರೆ. ಆಮೇಲೆ ಹೋಗಿ ತೋರಿಸ್ತೀನಿ ನಿಮ್ಗೆ. ನಮ್ಮವ್ವ ನೋಡಿ, ನೀಟಾಗಿ ರೆಡಿಯಾಗಿ ಬಂದಿದ್ದೀರಾ. ನೀಟಾಗಿ ರೆಡಿಯಾಗಿ ಬಂದ್ಯಾರ ನೋಡಿ. ನಿಮ್ಮ ಮಾವ ತೆಗಿ. ಅಲ್ಲ, ಇದು ಯಾರು ಮಾಡಿದ್ರು? ಅದ ಅವ್ರು ಮಾಡಿದ್ರು ನೋಡಿ. ಭಟ್ರೆ ಎಷ್ಟ್ ಚೆನ್ನಾಗಿ ಮಾವನ್ ಪೇಟ ಕಟ್ಟಿದ್ದಾರೆ. ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಎಲ್ಲ ಕಡೆಯಿಂದ ತೆಗ್ದಿದ್ದೀನಿ ನಾನು. ಆಮೇಲೆ ರಂಗೋಲಿನೂ ತುಂಬ ಚೆನ್ನಾಗಿ ಬಿಟ್ಟಿದ್ರು. ಅದಕ್ಕೆ ನಮ್ಮಮ್ಮ ಅಂದರು, ದೇವ್ರ ಹತ್ರ ಓಡಾಡಬೇಡ, ನಿನ್ನ ಲಂಗದಿಂದ ರಂಗೋಲಿ ಹಾಳು ಮಾಡ್ಬಿಡ್ತೀಯ ಅಂತ. ನಮ್ಮ ಮಾವನು ರೆಡಿಯಾಗಿ ಪೂಜೆ ಕೂತಿದ್ದಾರೆ. ಇಲ್ಲಿ ಮನೆಯವರೆಲ್ಲ ದೀಪ ಹಚ್ಚಿ ಕುಂಕುಮ ಅರಿಶಿನ ಹಚ್ಚಬೇಕಿತ್ತು ದೀಪಕ್ಕೆ. ಸೊ ಅದಕ್ಕೆ ಎಲ್ಲರೂ, ದೊಡ್ಡಮ್ಮ ನಮ್ಮಮ್ಮ ಎಲ್ಲ ದೀಪ ಹಚ್ತಾ ಇದ್ದಾರೆ. ನಮ್ ದೊಡ್ಡಮ್ಮ ಒಂದ್ ಸ್ವಲ್ಪ ಲೇಟಾಗಿ ಬಂದಿದ್ರು, ಅದಕ್ಕೆ ಇವಾಗ ತಿಂಡಿ ತಿಂತಾ ಇದ್ದಾರೆ. ಪೂಜೆ ನಡಿಬೇಕಾದ್ರೆ ಎಲ್ಲರೂ ಎಷ್ಟು ಶಿಸ್ತಲ್ಲಿ ನಿಂತಿದ್ದಾರೆ ನೋಡಿ, ಯಾರು ಮಾತಾಡ್ತಾ ಇಲ್ಲ. ನಮ್ ದೊಡ್ಡಮ್ಮ ಪೋಸ್ ಕೊಡ್ತಾ ಇದ್ರು, ನೀವು ನೋಡಿದ್ರೆ. ದೇವರಿಗೆ ಏನೇನ್ ಬೇಕಂತ ಕೇಳ್ಕೊಂಡು ಅಲ್ಲಿ ಅಕ್ಷತೆ ಹಾಕಕ್ ಹೇಳಿದ್ರು. ಅದಕ್ಕೆ ಎಲ್ಲರೂ ಲೈನಾಗಿ ಹಾಕಕ್ ಹೋಗ್ತಾ ಇದ್ದಾರೆ. ಗೈಸ್, ಒಳಗಡೆ ಪೂಜೆ ನಡೀತಾ ಇದೆ. ಅಂಡ್ ನಂಗೆ ಟೀ ಬೇಕನ್ನಿಸ್ತಾ ಇದೆ. ಈಗ ಹೋಗಿ ಟೀ ಕೇಳಿದ್ರೆ ತದಕ್ತಾರೆ 4. ಯಾರು ಟೀ ಕೊಡಲ್ಲ. ಕೂರೋಣ, ಪೂಜೆಗೆ ಬನ್ನಿ. ರೆಡಿ ಆಗಿದ್ದಕ್ಕಾದ್ರೂ ಒಂದು ಪೋಸ್ ಕೊಡೋಣ ಅನ್ನಿಸ್ತು. ಸೊ ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಕಾಮೆಂಟ್ಸ್ ಅಲ್ಲಿ ಹಾಕಿ ಗೈಸ್. ಇಲ್ಲಿ ಭಟ್ರು ನಮ್ಮ ದೊಡ್ಡಮ್ಮಂದಿರಿಗೆ ಒಂದು ಕೆಲಸ ಕೊಟ್ಟಿದ್ರು. ಈ ಥರ ಹೂನ ಮಡ್ಚಿ ಈ ಥರ ರೋಸ್ ಥರ ಕಾಣೋ ಥರ ಮಾಡ್ಬೇಕು. ಎಷ್ಟು ಚಂದ ಕಾಣ್ತಾ ಇತ್ತು. ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ಸುಮಾರು ಹೊತ್ತು ನಡೆಯುತ್ತೆ ಗೈಸ್. ಸೊ ಬೆಳಗ್ಗೆ ನಾವು ಬಂದಿದ್ದು 8:30ಗೆ ಆ್ಯಂಡ್ 1-1:30 ತನಕ ನಡೀತಾ ಇರುತ್ತೆ. ಸೊ ನೀವು ಎಂಜಾಯ್ ಮಾಡಿ. ಜೋಯಿಸ್ರು ಯಾರಿಗೂ ಎಲ್ಲೂ ಅಲ್ಲಾಡಕ್ಕೆ ಬಿಟ್ಟಿಲ್ಲ, ಅದಕ್ಕೆ ಎಲ್ಲರೂ ಕೂತ್ಕೊಂಡಿದ್ದಾರೆ. ನಮ್ಮಮ್ಮನೇ ನೋಡ್ಬೋದು ನೀವು, ಎಷ್ಟು ಸೈಲೆಂಟಾಗಿ ಕೂತಿದ್ದಾರೆ ಅಂತ. ಇನ್ನು ಪೂಜೆ ಮುಗಿಯೋಕ್ಕೆ ಸುಮಾರು ಹೊತ್ತಿತ್ತು. ಆ್ಯಂಡ್ ನಾನಂತೂ ವಿಡಿಯೋ ಮಾಡೋಕ್ಕೆ ಅಂತ ಅಲ್ಲಿ ಇಲ್ಲಿ ತಿರುಗಾಡ್ತಾ ಇದ್ದೆ, ಬಿಕಾಸ್ ಒಂದೇ ಕಡೆ ಕೂತ್ರೆ ಕಾಲು ನೋವು ಬರುತ್ತೆ ಅಂತ. ಇಲ್ಲಿ ನೋಡಿ, ನಮ್ಮ ಇಬ್ರು ದೊಡ್ಡಮ್ಮ ಸೇರಿ ನಮ್ದು ಲೋಟಸ್ ಹೂನ ಈ ತರ ನೀಟಾಗಿ ಫೋಲ್ಡ್ ಮಾಡಿಟ್ಟಿದ್ದಾರೆ. ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಇದು, ನೋಡಕ್ಕೆ ಚಂದ. ತಿಂಡಿ ಆಯ್ತಾ? ಅಲ್ಲಿ ನೋಡಿ, ನಮ್ಮ ಮತ್ತೆ ಕೂತಿದ್ದಾರೆ. ಅವ್ರಿಗೆ ಇವಾಗ ತೆಗಿತಾ ಇದ್ದೀನಿ ನಾನು ತಿಂಡಿ ಮಾಡಿ. ನಿದ್ದೆ ಬರ್ತಿದೆ ಅನ್ಸುತ್ತೆ. ಅಲ್ಲಿ ಇವಾಗ ಹೋಮ ನಡೆಯುತ್ತೆ. ಸೊ ನಾನು ನಿಮ್ಗೆ ಹೋಮ ತೋರಿಸ್ತೇನೆ. ನನ್ನ ವಾಯ್ಸ್ ಕೇಳ್ತಾ ಇದ್ಯಾ? ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಇಲ್ಲೆಲ್ಲರೂ ಕೂತ್ಕೊಂಡು ಏನ್ ಮಾಡ್ತಿದ್ದಾರೆ ಅಂದ್ರೆ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ. ಓಕೆ, ಸೊ ಇವತ್ತು ನಡೀತಿರೋ ಪೂಜೆ ಲಕ್ಷ್ಮೀ ನಾರಾಯಣ ಹೃದಯ ಹೋಮ ನಡೀತಾ ಇದೆ. ಓಂ ನಮ ದುರ್ಗಾಯೇ ನಮಃ, ಓಂ ಮಹಾಕಾಲಿನೇ ನಮಃ, ಓಂ ಬ್ರಹ್ಮವಿಷ್ಣು ಶಿವಾತ್ಮಿಕಾಯೇ ನಮಃ, ಓಂ ತ್ರಿಕಾಲಜ್ಞಾನ ಸಂಪನ್ನಾಯೇ ನಮಃ, ಓಂ ಭುವನೇಶ್ವರ್ಯೇ ನಮಃ. ನಾನು ಯಾವಾಗಲೂ ವಿಡಿಯೋ ಮಾಡಬೇಕಾದ್ರೆ ನಮ್ಮ ದೊಡ್ಡಮ್ಮ ಪೋಸ್ ಕೊಡೋದೊಂದು ಮರೆಯಲ್ಲ.
ಇಲ್ಲಿ ಜೋಯಿಸ್ರು ಅವ್ರು ಏನು ಹೇಳ್ತಾರೆ ಅದನ್ನ ನಮಗೂ ರಿಪೀಟ್ ಮಾಡಕ್ಕೆ ಹೇಳಿದ್ರು. ಸೊ ಎಲ್ಲರೂ ಶಿಸ್ತಾಗಿ ರಿಪೀಟ್ ಮಾಡ್ತಾ ನಿಂತಿದ್ದೀವಿ. ನಮ್ಮ ಅಜ್ಜಿ ಯಾಕೆ ಸುಮ್ಮನೆ ಇದ್ದಾರೆ. ಈಗ ನೋಡಿ ಸ್ಟಾರ್ಟ್ ಆಗುತ್ತೆ ನಮ್ಮ ಹೋಮ. ಎಲ್ಲರೂ ಅದಕ್ಕೆ ಕುಂಕುಮ ಅರಿಶಿನ ಹಾಕಿ ಅಂತ ಕರೆದಿದ್ರು. ಹೋಮ ಸ್ಟಾರ್ಟ್ ಆದರೆ ಆ ರೂಮಲ್ಲಂತೂ ಇರೋಕ್ಕಾಗಲ್ಲ, ಏನಕ್ಕಂದ್ರೆ ಚಿಕ್ಕ ರೂಮ್ ಬೇರೆ. ವಿಶ್ವಾನಿ ಕುಲತೆ ಮಹಿಮಾವಾಹಯಾಮಿ ದಕ್ಷಿಣೆ ಮಮ್ಮವಾಹಯಾಮಿ ವಾಯುಮಾವಾಹಯ ಕುಲದೆ ಕುಬೇರಮಾವಾಹಯಾಮಿ ಈಶಾನಮಾವಾಹಯಂ ವೃಷಂ ಮಹಾಂತಮ್ಮ ಸುರಾಸುರೈ ಬ್ರಹ್ಮ ಹರಿಷ್ಠ ರುದ್ರಮ್ಮ. ಹೋಮ ನಡಿಬೇಕಾದ್ರೆ ಯಾರು ಇರೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಅಳು ಬರ್ತಾ ಇದೆ. ಇಲ್ಲಿ ನೋಡಿ ಎಲ್ಲರಿಗೂ ನೋಡಿ ನಗು ಬರ್ತಾ ಇದೆ. ಅಳ್ತಾ ಅಳ್ತಾ ವಿಡಿಯೋ ಮಾಡ್ಕೊಂತ ಇದ್ದಾರೆ ನೋಡಿ. ಇದ್ಯಾವ ನ್ಯಾಯ ಹೋಗ್ಲಾ ವಿಡಿಯೋ ಮಾಡೋಕ್ಕೆ. ಇಲ್ಲಿ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ ಕಿಟಕಿ ತೆಗ್ದು ಹೋಗಿ ಎಲ್ಲ ಆಚೆ ಹೋಗ್ಲಿ ಅಂತ. ತುಂಬಾ ಅಳ್ತಾ ಇದ್ದಾರೆ. ನಾ ತೋರ್ಸಾಯ್ತು. ಅಲ್ಲಿ ಏನು ಕಾಣಿಸ್ತಾ ಇಲ್ಲ, ಅದು ಹೆಂಗ್ ಕೂತಿದ್ದಾರೆ ಅಂತೂ ಗೊತ್ತಿಲ್ಲ ನನಗೆ. ಯಾರಾದ್ರೂ ಅಳ್ಸಿದಾರೆ ನಿಮಗಂತ ಗೊತ್ತಾದ್ರೆ ನಮ್ಮಣ್ಣ ಬಿಡ್ತಾರ. ನಾವೆಲ್ಲ ಆಚೆ ಬಂದಾಗಿದೆ, ಒಂದ್ ಮೂಲೆಯಲ್ಲಿ ನಿಂತಿದ್ದೀವಿ. ಎಲ್ಲಿ? ಓ ಮೈ ಗಾಡ್ ಗೈಸ್, ಕೋತಿದ್ ಮಕ್ಕಳೇ ಜಾಸ್ತಿ ಇದೆ ಇಲ್ಲಿ. ಇಲ್ಲಿ 2, ಅಲ್ಲೊಂದು. ಅಯ್ಯಯ್ಯೋ ಸುಮಾರು ಮಂಗ ಇದೆ. ಜೋಯಿಸ್ರು ವಿಡಿಯೋ ಮಾಡಕ್ ಕರೆದ್ರು, ಏನಕ್ಕೆ ಅಂತ ಅನ್ಕೊಂಡೆ. ನೋಡಿದ್ರೆ ಅವಾಗ್ಲೇ ನಿಮಗೆ ತೋರಿಸಿದ್ನಲ್ಲ ಕಮಲದ ಹೂ, ಅದು ಹೋಮಕ್ಕೆ ಹಾಕ್ತಾ ಇದ್ರು. ತುಂಬಾ ಕ್ಯೂಟ್ ಆಗಿತ್ತು ಕಮಲದ ಹೂ, ಬಟ್ ಏನು ಮಾಡೋಕ್ಕಾಗಲ್ಲ. ಗೈಸ್ ಇವಾಗ ಹೋಮದ್ದು ಲಾಸ್ಟ್ ಅಂತೆ, ಪೂರ್ಣವತಿ ಅಂತ ಹೇಳ್ತಾ ಇದಾರೆ. ಸೊ ಬನ್ನಿ ಅದನ್ನ ಮುಗಿಸ್ಕೊಂಬರ. ನಮ್ಮ ಗಂಡನ ಸ್ಕೂಲು ನಮ್ಮ ಮಾವನ ಮನೆ ಹತ್ರನೇ ಇರೋದು. ಸೊ ಸ್ಕೂಲ್ ಮುಗಿಸ್ಕೊಂಡು ಇಲ್ಲಿಗೆ ಡೈರೆಕ್ಟ್ ಆಗಿ ಬಂದ. ಪೂರ್ಣಾವತಿ ಆಗ್ತಿತ್ತು. ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ. ಸುಮ್ಮನೆ ಶಿಸ್ತಾಗಿ ಬಂದು ಕೂತ್ಕೊಂಡಿದ್ದೀನಿ. ಊಟದ ಟೈಮ್ ಆಯಿತು, ಇನ್ನೇನು ಹೋಮನೂ ಮುಗೀತು, ಊಟ ಮಾಡೋಣ. ಗೈಸ್ ಏನೇನು ಅಡುಗೆ ಅಂತ ನೋಡ್ಬಿಡಿ, ಬಿಕಾಸ್ ಸುಮಾರು ಹೆಸರು ನಂಗೆ ಗೊತ್ತಿಲ್ಲ. ಬೀನ್ಸ್ ಪಲ್ಯ ಅನ್ಸುತ್ತೆ ಅದು ಕೋಸಂಬರಿ ಇರ್ಬೋದು, ಸಾರು, ಆಮೇಲೆ ನುಗ್ಗೆಕಾಯಿಂದು ನೆಂಚ್ಕೊಳ್ಳೋ ಥರ ಏನೋ, ಆಮೇಲೆ ಸ್ವೀಟ್ ಕಾರ್ನ್ ಅದು, ಆಮೇಲೆ ಕೇಸರಿ ಬಾತು, ಗೋಧಿ ಹಲ್ವಾ, ಗೋಧಿ ಕಡಿನ, ಆಮೇಲೆ ಪುಳಿಯೋಗರೆ ಇತ್ತು, ಸ್ವೀಟ್ ಇತ್ತು, ಬಜ್ಜಿ ಇತ್ತು, ಸಾರಿತ್ತು, ಪಲ್ಯ, ರೊಟ್ಟಿ ಮಾಡಿಸಿದ್ರು, ರೊಟ್ಟಿ ಇತ್ತು, ಆಮೇಲೆ ಅನ್ನ ಸಾರು. ಏನಾದರೂ ತಪ್ಪಾದರೆ ಕಾಮೆಂಟ್ಸಲ್ಲಿ ಹೇಳಿಬಿಡಿ. ಮೊಸರು ಇದೆ. ಇಲ್ಲಿ ನಮ್ಮ ಜೋಯಿಸ್ರೆಲ್ಲ ಊಟ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮಣ್ಣ ಡ್ರೋನ್ ಎಫೆಕ್ಟಲ್ಲಿ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಅಂತ ಹೋದರು. ನಮ್ಮ ರಜತ್ ಅಣ್ಣ ಎಲ್ಲರೂ ವಿಡಿಯೋ ಮಾಡಿದ್ದಾರೆ. ಆ್ಯಂಡ್ ಒಂದು ಕಾಮಿಡಿ ಏನಾಗಿದ್ದು ಅಂದರೆ ಮುಂದೆ ಬರುತ್ತೆ ನೋಡಿ ನೀವು. ಊಟ ಮಾಡಿಸಿದ್ರು, ಊಟ ಬಂತು ಆಚೆ. ಮಕ್ಕಳೇ ಹಂಗೆ ಅಲ್ವಾ, ಮಕ್ಳು ಏನೋ ಮಾಡೋಕ್ಕಾಗಲ್ಲ. ನಮ್ಮ ಗುಂಡು ಏನೋ ಹೇಳ್ತಾನಂತೆ. ಏನು ಹೇಳ್ತೀಯ? ಏನೂ ಇಲ್ಲಲ್ಲ. ಇಲ್ಲಿ ಏನು ನಡೀತಿದೆ ಅಂತ ನೀವು ನೋಡ್ಬೋದು. ನಮ್ಮ ಮಾವ ಪಾಕನ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಸೊ ಈ ಕ್ಲಿಪ್ಪನ್ನು ಎಂಜಾಯ್ ಮಾಡಿ. ಆ್ಯಂಡ್ ಇವತ್ತಿಗೆ ಇದೇ ಲಾಸ್ಟ್ ಕ್ಲಿಪ್ ಆಗಿರುತ್ತೆ. ಇದು ಊಟಕ್ಕಿಂತ ಮುಂಚೆನೇ ನಡೆದಿದ್ದು, ಆದರೆ ಕ್ಲಿಪ್ನ ನಾನು ಊಟ ಎಲ್ಲ ತೋರಿಸಿ ಆದಮೇಲೆ ಹಾಕಿದ್ದೀನಿ, ಬಿಕಾಸ್ ಮರ್ತೋಗ್ಬಿಟ್ಟಿದ್ದೆ. ಸೊ ಇವತ್ತಿಗೆ ಇದೇ ಲಾಸ್ಟ್ ಕ್ಲಿಪ್ ನೋಡಿ, ಎಂಜಾಯ್ ಮಾಡಿ. ಆ್ಯಂಡ್ ಹೋಪ್ ಯು ಆಲ್ ಎಂಜಾಯ್ ದ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್. ಆ್ಯಂಡ್ ಆಲ್ಸೋ ಇವತ್ತಿನ ಪೂಜೆ ಹೇಗಿತ್ತು, ವಿಡಿಯೋ ಹೇಗಿತ್ತು ಅಂತ ನಂಗೆ ಕಾಮೆಂಟ್ಸಲ್ಲಿ ಹೇಳಿ.
ನಾನು ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡ್ತಾ ಇದ್ದೀನಿ. ಅಲ್ಲಿ ನಾವು